ಸ್ಟೇಷನ್ಗೆ ಬನ್ನಿ ಸರ್, ನೀವು ಬನ್ನಿ, ಇವಾಗ ಸ್ಟೇಷನ್ಗೆ ಹೋಗ್ತೀನಿ. ಓ ಬನ್ನಿ, ಲೈಸೆನ್ಸು ತಗೋ ಬನ್ನಿ. ಯಾರ ಪ್ರಕಾಶ ಅಂತ ಕಾಣ್ತಾ ಯಾವನ ಪ್ರಕಾಶ ಅಂತ ಹೋಗಿ ನಂಬರ್ ಕೊಡಿ. ಒಂದ್ ನಿಮಿಷ ಇರ್ರಿ. ಸುಮ್ಮನೆ ಅದೇ ಹೇಳ್ತಾ ಇದ್ದಾರೆ. ಮಾತಾಡಿ ಸರ್. ಹಾಯ್ ಹಲೋ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ ಬಂದು ನನಗೆ ಅಮ್ಮಂಗೆ ಟ್ರ್ಯಾಪ್ ಮಾಡಿ ಅಂತ ಮಗಳೇ ಡೀಲ್ ಕೊಟ್ಟಿದ್ದಾರೆ. ಇವರು ಹುಣಸೂರವರಂತೆ. ಹೆಂಗಾರು ಮಾಡಿ ಮಂಗಳ ಆಂಟಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಆ್ಯಕ್ಚುಲಿ ಇವ್ರ ಹೆಸರು ಅಮೃತ ಅಂತ. ಬನ್ನಿ ಕಾಲ್ ಮಾಡೋ ಇದೀಗ ಮಂಗಳ ಆಂಟಿ. ಹಲೋ, ಇದು ಯಾರು ಮಂಗಳಮ್ಮ ಅವ್ರು ಮಾತಾಡ್ತಾ ಇರೋದಾ? ನಾನಿಲ್ಲಿ ಪ್ರಕಾಶ ಅಂತ ಅಂದ್ಬಿಟ್ಟು. ಎಲ್ಲಿದ್ದೀರಮ್ಮ ನೀವೀಗ? ಮನೆಯಲ್ಲಿ ಇದ್ದೀವಿ. ನೀವು ಟಿವಿ ಪೇಪರ್ ಏನಾದ್ರು ನೋಡ್ತೀರಾ ಡೈಲಿ? ಟಿವಿ ಪೇಪರ್? ಹಾಂ, ಪೇಪರ್ ನೋಡಲ್ಲ, ಟಿವಿ ನೋಡ್ತೀವಿ. ನ್ಯೂಸು ಅದರಲ್ಲಿ? ನ್ಯೂಸ್ ನೋಡಲ್ಲ ನಾವು, ಧಾರಾವಾಹಿಗಳು ನೋಡ್ತೀವಿ. ದಯವಿಟ್ಟು ಇವತ್ತಿಂದ ಸ್ವಲ್ಪ ನ್ಯೂಸ್ಗಳನ್ನ ನೋಡೋದನ್ನ ಅಭ್ಯಾಸ ಮಾಡಿ. ಧಾರಾವಾಹಿ ನೋಡಂಗಿದ್ರೆ ನಿಮ್ಗೆ ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏನು ಹೇಳಿ ಸರ್? ಬಟ್ ನಾನು ನಿಮ್ಗೆ ಒಂದು ಒಳ್ಳೆ ಮಾತಿಂದ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ಮಂಗಳಮ್ಮ ಅವರೇ. ನೀವೇ ಸ್ಟಾಪ್ ಮಾಡಿಬಿಟ್ರೆ ನನಗೂ ಚೆನ್ನಾಗಿರುತ್ತೆ, ನಿಮಗೂ ಚೆನ್ನಾಗಿರುತ್ತೆ. ಏನು ಹೇಳಿ? ನಿಮ್ದು ನಮ್ದೇನು? ನಂದು ನಿಮ್ದಲ್ಲ, ನಿಮ್ಮದು ಬೇರೆಯವ್ರದ್ದು ಇಲ್ಲಿ ಲೆಕ್ಕ ಬರ್ತಿರೋದು. ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋದು? ಯಾರು ಇಸ್ಕೊಂಡಿರೋದು? ಹಂಗಾರೆ ಯಾರು ಇಸ್ಕೊಂಡಿಲ್ವಾ? ನನಗೆ ಇದೇ ಥರ ಒಂದು ಲೆಟ್ರ್ ಕಳಿಸ್ತೀನಿ ಮನೆಗೆ, ಸೈನ್ ಮಾಡಿ ಕೊಟ್ಬಿಡಿ. ನಿಮ್ಮ ಹತ್ರ ಯಾರು ಬಂದು ನೀವು ಅವ್ರು ದುಡ್ಡು ಕೇಳಂಗಿಲ್ಲ, ಅವರು ನಿಮಗೆ ಕೊಡಂಗಿಲ್ಲ ಇನ್ಮೇಲೆ. ಯಾರ್ ನಾವ್ ಯಾರು ಕೊಟ್ಟಿದೀವಿ ಫಸ್ಟ್ ಆ ಪಾರ್ಟಿ ಕರ್ಕ ಬನ್ನಿ. ನೀವ್ ಹೇಳಲ್ಲಕ್ಕಲ್ಲ, ನಾವ್ ಯಾರ ಪ್ರಕಾಶ ಅಂತೆ. ಎಲ್ಲಿರೋದು ನೀವು? ಹೇಳ್ತೀನಿ, ಯಾಕೆ? ನಾವು ಯಾರು ಹೇಳಿದ್ ನಾವ್ ಬಡ್ಡಿ ವ್ಯವಹಾರ ಮಾಡ್ತಿದ್ವಿ ಅಂತ ಫಸ್ಟ್ ಪಾರ್ಟಿ ಕರ್ಕ ಬಂದು ನಾವು ದುಡ್ಡು ಕೊಟ್ಟಿದ್ದೀನಲ್ಲ, ಆ ಪಾರ್ಟಿ ಕರ್ಕ ಬನ್ನಿ. ಸರಿ, ಮುಂದೆ ನಿಲ್ಸಿ. ನನಗೀಗ ನನಗೆ ಅಷ್ಟೊಂದು ಕೆಲ್ಸಕ್ಕೆ ಟೈಮ್ ಇಲ್ಲ, ನನಗೆ ಕೆರ್ಕೊಳಕ್ಕೆ ಪುರ್ಸೊತ್ತಿಲ್ಲ. ಬಟ್ ನಾನೊಂದು ಮಾತು ಹೇಳೋದು ನಿಮಗೆ, ನೀವು ಕೊಟ್ಟಿಲ್ಲ ಅಲ್ವಾ, ಇನ್ಮೇಲೆ ಕೊಟ್ಟಿಲ್ದೇ ಥರನೇ ಇದ್ಬಿಡಿ ನೀವು. ನಾವ್ ಯಾರಿಗೂ ಕೊಟ್ಟಿಲ್ಲ ಸರ್, ನಾವ್ ಯಾರಿಗೂ ವ್ಯವಹಾರನೇ ಮಾಡಿಲ್ಲ. ನಡೀರಿ ಸ್ಟೇಷನ್ಗೆನೆ. ಸರಿ, ಸ್ಟೇಷನ್ಗೆ ಬನ್ನಿ ಸರ್, ನೀವು ಬನ್ನಿ, ಇವಾಗ ಸ್ಟೇಷನ್ಗೆ ಹೋಗ್ತೀನಿ. ಓ ಬನ್ನಿ, ಲೈಸೆನ್ಸು ತಗೊಬನ್ನಿ. ಲೈಸೆನ್ಸು ತಗೊಬನ್ನಿ ಬತ್ತಾ ಸ್ಟೇಷನ್ಗೆ. ಅವಾಗ ನನ್ ಬಡ್ಡಿನೇ ಬಿಟ್ಟಿಲ್ವಲ್ಲ, ನಾನ್ ಯಾಕೆ ಲೈಸೆನ್ಸ್ ತರೋಣ? ತಗೊಬನ್ನಿ. ನಾನೇ ಮತ್ತೆ ಬರ್ಬೇಕು. ನನ್ ವ್ಯವಹಾರ ಮಾಡಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಯಾವನ ತಗೊಳ್ಳಿ, ವ್ಯವಹಾರ ಮಾಡ್ತೀವಿ, ಬಡ್ಡಿ ವ್ಯವಹಾರ ಮಾಡ್ಬೇಡ. ಯಾವ ಪ್ರಕಾಶ ಅಂತ ಕಾಣ್ತಾ? ಯಾವನ ಪ್ರಕಾಶ ಅಂತ ನಂಬರ್ ಕೊಡಿ. ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ. ಯಾಕೆ ಹಿಂಗ್ ಕಿರ್ಚ್ಕೊತಾ ಇದ್ದೀರಾ? ಒಂದ್ ನಿಮಿಷ ಮಾತಾಡ್ತಾ ಇಲ್ವಾ ನಾನು? ಏನ್ ಸರ್, ಅವ್ರ ಮೈ ಮೇಲೆ ಏನಾದ್ರು ಬರ್ತದ ಅವ್ರಿಗೆ? ದೇವ್ರಿಗೆ ಇವ್ರು ಯಾಕೆ ಹಿಂಗ್ ಆಡ್ತಾವ್ರ ಅವ್ರು? ಅಲ್ಲ, ನಾನು ಏನ್ ಮಾತಾಡ್ದೆ ಏನಕ್ಕೆ ಹಂಗ್ ಕಿರ್ಚಾಡ್ತಾವ್ರಲ್ಲ ಅವರು? ಪೊಲೀಸು ಅಂತ ಅನ್ಬಿಟ್ರೆ ನಮ್ಮ ಅಣ್ಣನೂ ಪೊಲೀಸೇ. ಸರ್ ನಾನೆಲ್ಲ ಹೇಳ್ತೀನಿ. ಫಸ್ಟು ಸರ್, ನಾನು ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ನನ್ನ ಹೆಸರು ರಾಮು ಅಂತ. ರಾಮು ಅವರೇ, ನಾನು ಒಂದು ವಿಚಾರ ಕೇಳೋದು. ಈಗ ಅವ್ರಿಗೆ ಅಂದರೆ ನಿಮ್ಮ ವೈಫ್ ಅವರು ಹೌದು ಐಸ್ ಕ್ರೀಮ್ ಕಳ್ಳ ಅಂದರೆ ಅವ್ರ ಮನೆ ಫ್ರಿಡ್ಜ್ ಹಾಕಿ ಮುಟ್ಟು ನೋಡ್ಕೋಬೇಕು ಅವರು. ಏನು ಹೇಳಿ ಸರ್, ನಾನೇನೋ ಒಳ್ಳೆ ರೀತಿಯಿಂದ ಹೇಳಕ್ ಬಂದ್ರೆ ನನಗೇನು ಟೇಷನ್ ಕರೆದ್ರೆ ನನಗೇನು ಟೇಷನ್ನು ಕೋರ್ಟ್ ಏನು ಹೊಸ್ತಲ್ಲ ನನಗೆ. ನಂಬರ್ ಯಾರು ಕೊಟ್ಟಿತ್ತು? ಅಲ್ಲ, ನಾನು ಕೇಳ್ತಿರೋ ತಪ್ಪ ಹೇಳಿ, ಆಮೇಲೆ ಹೇಳ್ತೀನಿ ಎಲ್ಲಾನು. ಇಲ್ಲ ಹೇಳಿ. ಇಲ್ಲ, ನೀವು ಹೇಳಿ. ನನ್ನ ಪಾಲಿಸಿ ಒಂದೇ, ತಪ್ಪಿದ್ರೆ ಒಪ್ಕೋಬೇಕು, ಉಪ್ಪಿದ್ರೆ ನೆಕ್ಕೋಬೇಕು. ತಪ್ಪಿಲ್ಲ ಹೇಳಿ. ಮತ್ತೆ ಯಾಕೆ ಅವ್ರು ಇಷ್ಟೊಂದು ರೈಸ್ ಆಗಿ ನನಗೆ ಏನೇನೋ ಮಾತಾಡ್ತಾರೆ, ಅವನು ಇವನು ಅಂತ ಅನ್ಕೊಂಡು ರೆಸ್ಪೆಕ್ಟ್ ಇಲ್ದಂಗೆ ನನಗೇನು ಮಾನ ಮರ್ಯಾದೆ ಇಲ್ವಾ? ಸರ್, ಅವ್ರಿಗೂ ಮಾನ ಮರ್ಯಾದೆ ಐತೆ, ನಿಮಗೂ ಮಾನ ಮರ್ಯಾದೆ ಐತೆ. ಅವ್ರು ಕೊಟ್ಟು ತಗೊಂಡಲ್ಲ, ಬಾಯಿ ತುಂಬ ಕೊಟ್ರಲ್ಲ ಅವರು ನನಗೆ ಮರ್ಯಾದೆನ. ಅಯ್ಯೋ ಹೇಳಿ ಸರ್. ಸರ್ ಒಂದ್ ನಿಮಿಷ ಅವ್ರ ಕೈ ಕೊಡಿ. ಮಾತಾಡಿ ಸರ್. ಕೊಡಿ ಸರ್ ಅವ್ರಿಗೆ ಕೊಡಿ.
ಇಲ್ಲಿ ಹೇಳಿ ಸರ್ ನನಗೆ ಅವ್ರೇನು ಕಿಚ್ಕತ್ತವ್ರಲ್ಲ, ಏನು ಮಾತಾಡಲಿ ನಾನು? ಸುಮ್ಮನೆ ಅದೇ ಹೇಳ್ತಾ ಇದ್ರೆ ಮಾತಾಡಿ ಸರ್. ನಿಮ್ಮ ಸಮಾಧಾನ ಯಾಕೆ ಅವ್ರಿಗಿಲ್ಲ? ಸರ್ ಅವ್ರಿಗೆ ಒಂಚೂರು ಬಿ ಪಿ ಇದೆ, ಅವ್ರ ಕೂಲ್ ಅನ್ನೋದೆಲ್ಲ ಒಂದು ಸಣ್ಣಕ್ಕೂ ರೈಸ್ ಆಯ್ತಾರೆ. ಹಂಗೆ ಎಷ್ಟು ಅವ್ರು ವರ್ಷ ಆಯ್ತು ಸರ್ ನಿಮಗೂ ಅವ್ರಿಗೂ ಮದುವೆಗೆ? 25 ವರ್ಷ ಸರ್. ಏನು ಸರ್ ಭಗವಂತ ನಿಮ್ಗೆ ಹಿಂಗೆ ಅನ್ಯಾಯ ಮಾಡ್ಬಿಟ್ಟ? 25 ವರ್ಷದಿಂದ. ಹೇಳಿ ಸರ್. ಅಲ್ಲ ನಿಮ್ಮ ತಾಳ್ಮೆಗೆ ನಿಜವಲ್ಲೂ ನಿಮ್ಗೆ ಯಾವುದೋ ಒಂದು ದೊಡ್ಡ ಅವಾರ್ಡೇ ಕೊಡಬೇಕು. ಇನ್ನೂ ಸರ್ಕಾರದವ್ರು ಗುರುತಿಸ್ತಾ ಇಲ್ಲ ನಿಮ್ಮನ್ನ. ಇಲ್ಲ ಸರ್, ನಿಮ್ಮದು ನಿಜವಲ್ಲೂ ದೊಡ್ಡ ಮನಸ್ಸು ಸರ್, ದೊಡ್ಡ ಗುಣ ನಿಮ್ಮದು. ನಿಮಗೂ ಅವ್ರಿಗೂ ಎಣ್ಣೆ ಸಿಗಕಾಯಿ ಅದು ಹೆಂಗೆ ಒಂದಾಗೋಯ್ತು? ಅದ್ಯಾ ಮದುವೆ ಮಾಡಿಸ್ ಪುಣ್ಯಾತ್ಮ ಅದೆಲ್ಲವನು. ಆ್ಯಕ್ಚುಲಿ ರಾಮು ಅವರೇ, ಹೇಳಿ ಸರ್. ಅವ್ರ ಜೊತೆ ಮಾತಾಡಿದ್ದು, ನಿಮ್ಮ ಜೊತೆ ಮಾತಾಡ್ತಿರೋದು, ನನ್ನ ಹೆಸರು RJ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಮೃತ ಅಂತ ನಿಮ್ಮ ಹುಡುಗಿ ಹೇಳಿ. ಮಂಗಮ್ಮ ಆಂಟಿಗೆ ಒಂದ್ಸಲ ಬಕ್ರ ಮಾಡಿ ಅಂದ್ಬಿಟ್ಟು ನಂಬರ್ ಕೊಟ್ಟಿದ್ರು. ಸರ್ ನೋಡಿ ಸರ್, ಎಲ್ಲ ಗಾಬರಿ ಆಗ್ತಾನೆ ಅದ್ರಬಿಟ್ಟಿದ್ದೀನಿ ಸರ್. ನಾವು ಸ್ವಲ್ಪ ಕಾಜು ನನಗೆ ಇದಾಗೋದು ಸರ್. ಅಲ್ಲಪ್ಪ, ನೀವು ಮಾಡಿಲ್ಲ ಅಂತಂದ್ರೆ ಇಲ್ಲ ಅಂತ ಆರಾಮಾಗಿರ್ಬೋದು ತಾನೆ. ನೀವು ಮಾಡಿದ್ರೆ ಭಯ ಪಟ್ಕೋಬೇಕು. ಯಾರು ಹೇಳವ್ರೇನೋ, ನೀವು ನಮ್ಗೆ ಆತರ ಕೇಳ್ತಿದ್ದೀರೇನೋ. ಮಾಮೂಲಿ ಇಲ್ಲಿ ಹೊಟ್ಟೆ ಕಿಚ್ಚ ಜನಗಳಿರ್ತಾರೆ, ಅದರಿಂದ ಯಾರೋ ಹೇಳವ್ರೇನೋ ಅಂತ ನನ್ಗಂತ ಗಾಬರಿನೇ ಸರ್. ನಾವು ಸರ್ ನಾವ್ ಯಾಕೆ ಬಡ್ಡಿ ಅವರ, ನಾವೇ ಊರ್ ತುಂಬಾ ಸಾಲ ಆಗಿ ಒಡವೆ ಮಡಗಿದ್ವಿ ನೋಡೋಗಿ ಫೈನಾನ್ಸ್ ಅಲ್ಲಿ. ಅಯ್ಯೋ ಬಿಡಿ, ಎಲ್ಲಾರ ಮನೆ ದೋಸು ತೂತೇನೆ. ನೀವು ಇದಕ್ಕಿದ್ದಂಗೆ ಫೋನಲ್ಲೇ ನೀವು ಯುದ್ಧ ಮಾಡ್ಬಿಟ್ರೆ, ರಣರಂಗ ಮಾಡ್ಬಿಟ್ರೆ ಮನೆ ಜಾಸ್ತಿ ಸರ್, BP ಜಾಸ್ತಿ ಸರ್ ನಮ್ಗೋಸಿ. ನೋಡಿ ನಮ್ದು ಇನ್ನ ನಾಗ್ಬಿಡ್ತಾ ಇದ್ದೀನಿ ಸರ್ ನಾನು. ನಿಮಗೂ BP ಇರೋದಿಲ್ಲ, ಮನೆ ಮಂದಿಯವ್ರಿಗೆಲ್ಲ BP ತರಿಸ್ಬಿಡ್ತೀರಾ ನೀವು? ಅದ್ರಿಂದ ಸರ್ ನಮ್ ದೇವ್ರು ಏನು ಮಾತಾಡಲ್ಲ. ಅವ್ರು ನಮ್ಗೆ ಮಕ್ಕಳೇ ಆಗ್ಲಿ ಏನೇ ಆಗ್ಲಿ ನಮ್ಮ ಮನೆಯವರೇ ಆಗ್ಲಿ ನಮ್ಗೆ BP ಇರೋದ್ರಿಂದ ಏನೋ ಅಷ್ಟು ಗಾಬರಿದ್ದು ಹೇಳಲ್ಲ ಸಡನ್ ಆಗಿ. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಮಾಡಿ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹುಣಸೂರು. RJ Sunil Prank Calls.